ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪತ್ನಿ ಜ್ಯೋತಿ ಜೋಶಿ ಚಾಲನೆ ನೀಡಿದರು. ಬಳಿಕ ಅವರು ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಲು ಮತ್ತು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಲಿದೆ. ಮಹಿಳೆಯರು ಹೆಚ್ಚು ವೃತ್ತಿ ಕೌಶಲ್ಯವನ್ನು ರೂಢಿಸಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕೆಂದು ಹೇಳಿದರು. ಹೆಣ್ಮಕ್ಳು ಸ್ವಾವಲಂಬಿ ಆಗಬೇಕು ಅನ್ನೋದು ಒಂದು ಉದ್ದೇಶ. ಇದರ ಉಪಯೋಗ ಬಹಳ ಮಂದಿ ತಗೊಳ್ಳಿ ಅಂತ. ಯಾಕಂದ್ರೆ ಈಗ ಹೊಲಿಗೆಗೆ ಎಷ್ಟು ಡಿಮಾಂಡ್ ಅದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಒಂದ್ ಕಡೆ ಹೋದ್ರೆ 8-10 ಸಾವಿರ ರೂಪಾಯಿ ತಗೋತಾರೆ. ಬೇರೆಯವ್ರು ಹೊಲ್ಕೊಡೋದು ಬೇಡ, ಅವ್ರದವ್ರು ಹೊಲ್ಕೊಂಡ್ರು ಎಷ್ಟೋ ಅನುಕೂಲ ಆಗ್ತದೆ, ದುಡ್ಡು ಉಳಿತದೆ, ಉಳಿತಾಯ ಮಾಡ್ಲಿ ಅನ್ನೋ ಉದ್ದೇಶದಿಂದ ಒಂದು ಮಾಡಿದೀವಿ. ಫಲಾನುಭವಿ ಶಿಲ್ಪಾ, ಅವಕಾಶವಿಲ್ಲದೆ ಮನೆಯಲ್ಲೇ ಇರುವ ಮಹಿಳೆಯರಿಗೆ ಈ ರೀತಿಯ ಕಾರ್ಯಕ್ರಮಗಳು ಅನುಕೂಲವಾಗಲಿವೆ ಎಂದರು. ಈ ಒಂದು ಹಳ್ಳಿಗಳಲ್ಲಿ ಇರುವಂತ ಎಲ್ಲ ಹೆಣ್ಮಕ್ಳು ಈ ಒಂದು ಅವಕಾಶನ ರೂಪಿಸ್ಕೋಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಟೋ ಹೊಡಿತಾರೆ. ಇನ್ನೋರ್ವ ಫಲಾನುಭವಿ ಪಾರ್ವತಿ ಕುಟುಂಬ ನಿರ್ವಹಣೆಗೆ ಹೊಲಿಗೆ ವೃತ್ತಿಯಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ಆದ್ರೆ ಯಾವ ತರ ಮಾಡ್ಬೇಕು, ಹಾಗಾಗಿ ನಾವು ಸ್ವತಂತ್ರವಾಗಿ ಬ್ಲೌಸ್ ಕಟ್ ಮಾಡಾಕನು ನಮಗ ಇದು ಅನ್ನಿಸ್ತು. ಆತರ ನಮ್ಗೆ ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕರೆ ನಾವು ಹೋಗಬಹುದು ಅಂತ ಹೇಳಿ ನಾವು ಅಭಿಪ್ರಾಯ ಇಟ್ಕೊಂಡಿವಿ. ಇದು ಮತ್ತೋರ್ವ ಫಲಾನುಭವಿ ರೇಖಾ, ಉಚಿತವಾಗಿ ಹೊಲಿಗೆ ಯಂತ್ರ ನೀಡಿರುವುದರಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗಲಿದೆ ಎಂದರು. ಮಾಡಿದ್ದು ಇದು ನಮ್ಗೆಲ್ಲ ಅನುಕೂಲ ಆಗೈತ್ರಿ. ಇದೆಲ್ಲ ಸರಿ ಹೋಗೈತಿ. ನಮ್ ಜೀವನಕ್ಕೂ ಆಧಾರ ಆಗೈತ್ರಿ. ಫಲಾನುಭವಿ ರತ್ನ ತರಬೇತಿ ಸಮಯದಲ್ಲಿ ಬಗೆ ಬಗೆಯ ವಿನ್ಯಾಸದ ಹೊಲಿಗೆ ಕಲಿತಿದ್ದು ಇದು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಸಾದಾ ಬ್ಲೌಸು, ಕಟೋರಿ ಬ್ಲೌಸು, ಆಮೇಲೆ ಬೋಟ್ ನೆಕ್ಕು ಇವೆಲ್ಲ ಮೊದ್ಲೇ ಗೊತ್ತೇ ಇದ್ದಿದ್ದಿಲ್ಲ ನಂಗೆ. ಈಗೆಲ್ಲ ಕಲ್ತೇನ್ರಿ ನಾನು. ಈ ಒಂದು ಗ್ರಾಮೀಣ ವಿಕಾಸ ಭಾರತಿ ಗೌರಿಮಠ ಹೊಲಿಗೆ ಯಂತ್ರ ನೀಡಿರುವುದರಿಂದ ಮಹಿಳೆಯರು ಸ್ವಉದ್ಯೋಗ ಕೈಗೊಳ್ಳಲು ಪೂರಕವಾಗಲಿದೆ ಎಂದು ಹೇಳಿದರು. ನಾವ್ ಎಷ್ಟೋ ಕಲಿತರು ಕೂಡ ಎಲ್ಲೆಲ್ಲೂ ಫೈಲ್ ಇಟ್ಕೊಂಡು ಅಲಿಯೋದಕ್ಕಿಂತ ಇಲ್ಲಿ ನಮ್ಮ ಸ್ವ ಉದ್ಯೋಗವನ್ನ ನಾವು ಮಾಡೋದಕ್ಕೆ ತುಂಬಾನೇ ಸಹಾಯಕಾರಿಯಾದಂತ ಒಂದು ಕಾರ್ಯಕ್ರಮ ಇದಾಗಿದೆ. ಮತ್ತೆ ಮಷಿನ್ ಕೂಡ ನಮ್ಗೆ ಉಚಿತವಾಗಿ ಕೊಡ್ತಾರೆ, ತರಬೇತಿ ಕೂಡ ಕೊಡಿಸ್ತಾರೆ, ಯಾವ ರೀತಿ ಅಂತ ಗೈಡೆನ್ಸ್ ಕೂಡ ಮಾಡ್ತಾರೆ. ತುಂಬಾನೇ ಹೆಲ್ಪ್ ಆಗಿರುವಂತ ಕಾರ್ಯಕ್ರಮ ಸರ್ ಇದು. ಎಲ್ಲಾ ಮಹಿಳೆಯರು ಕೂಡ ತುಂಬಾನೇ ಸರ್ನ ಮಾತ್ರ ತುಂಬಾ ನೆನೆಸ್ತಾರೆ ಸರ್.